ಇವತ್ತು ಚೆನ್ನೈಯಲ್ಲಿ SRH CSK ಬಡಿದು SRH ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. SRH ಮಾತ್ರ ಅಲ್ಲ, GT ಕೂಡ ಅಫಿಷಿಯಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಸಿದ್ದರಾಮಯ್ಯ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. CSK ಸೋಲಿಕ್ಕೆ ಯಾರು ಕಾರಣ? ನನ್ನ ಒಂದು ಆನೆಸ್ಟ್ ಒಪಿನಿಯನ್, ಅವರ ಕ್ಯಾಪ್ಟನ್ ಗಾಯಕ್ವಾಡ್ ಕಾರಣ. ಆ ದೇವ ನೋಡಿ, ಯಾವುದಾದ್ರೂ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆಗುವಾಗ ಓಪನರ್ ಆಯ್ತಾ, ಓಪನಿಂಗ್ ಬ್ಯಾಟ್ಸ್ಮನ್ 11.3 ಓವರ್ಸಿಗೆ ಅಲ್ಲಿ ತನಕ ಬ್ಯಾಟಿಂಗ್ ಮಾಡಿ ಅವ ಔಟ್ ಆದ ಅಂತಂದರೆ ಮಿನಿಮಮ್ 50 ರನ್ ಆದರೂ ಹೊಡೆದಿರ್ತಾನೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. 11 ಓವರ್ ತನಕ ಆಡಿದಾರೆ ಮಾರೆ, ಅಥವಾ ಒಂದು 40 ಆಯಿತು, 50 ಬೇಡ 40 ರನ್ ಆದರೂ ಹೊಡೆದಿರ್ಬೋದು. ಯಾಕಂದ್ರೆ 11.3 ಓವರ್ಸ್ ತನಕ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡಿದ್ದಾರೆ. 11.3 ಓವರ್ಸ್ ತನಕ ಬ್ಯಾಟಿಂಗ್ ಮಾಡಿದಂತಹ ಗಾಯಕ್ವಾಡ್ ಅವರು ಹೊಡೆದದ್ದು ಎಷ್ಟು ರನ್ ಗೊತ್ತುಂಟಾ? 21 ಬಾಲಲ್ಲಿ 15 ರನ್. T20 ಆಗ್ತಾ ಉಂಟಾ, ಟೆಸ್ಟ್ ಆಗ್ತಾ ಉಂಟಂದ್ರೆ ಡೌಟ್ ಬಂತು. ಸೊ ಏನು ಒಂದು CSKಯ ಈ ಥರದ ಒಂದು ಸೋಲಿಗೆ ಗಾಯಕ್ವಾಡ್ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗಾಯಕ್ವಾಡ್ ಮಾತ್ರ ಕಾರಣ ಅಂತ ನಾನು ಹೇಳೋದಿಲ್ಲ, ಬಟ್ ಮೇಜರ್ ರೀಸನ್ ಡೆಫಿನೆಟ್ಲಿ ಆ ಒಂದು ಇನ್ನಿಂಗ್ಸ್, ಎಂಥ ಇನ್ನಿಂಗ್ಸ್ ನನಗೆ ಅರ್ಥನೇ ಆಗಲಿಲ್ಲ. ನೋಡಿ, SRH ಒಂದು ಅವರಿಗೆ ಒಂದು ಗೆಲುವು ಬೇಕಿತ್ತು, ಅದಕ್ಕಿಂತವೂ ಜಾಸ್ತಿ ಮಸ್ಟ್ ಆ್ಯಂಡ್ ಶುಡ್ ಬೇಕಿದ್ದದ್ದು ಇವತ್ತು ಗೆಲುವು ಬೇಕಿದ್ದು ಯಾರಿಗೆ ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸಿಗೆ. ಆ್ಯಂಡ್ ಇದು ಏನು ಇವತ್ತಿನ CSK ಮ್ಯಾಚ್ ಚೆನ್ನೈಯಲ್ಲಿ ಆಗ್ತಾ ಇತ್ತು ಹೌಸ್ಫುಲ್. ಯಾಕಂತಂದರೆ ಯಾವ ಥರ ಹೈಪ್ ಕ್ರಿಯೇಟ್ ಮಾಡಿದ್ರು ಅಂತಂದರೆ, ಈ IPL ಅಲ್ಲಿ ಲಾಸ್ಟ್ ಮ್ಯಾಚ್ ಚೆನ್ನೈಯಲ್ಲಿ ನಡೀತಾ ಇರೋದು. ಸೊ ಧೋನಿ ಅವರು ಬರ್ತಾರೆ, ಆಡ್ತಾರೆ, ಇದೇ ಅವರ ಲಾಸ್ಟ್ ಮ್ಯಾಚ್ ಆಗ್ಬೋದು, ಅವ್ರ ರಿಟೈರ್ಮೆಂಟ್ ಘೋಷಣೆ ಮಾಡ್ಬೋದು, ಹಾಗೆ ಹೀಗೆ ಅಂತೆಲ್ಲ ಏನು ಹೈಪ್ ಕ್ರಿಯೇಟ್ ಮಾಡಿ ಫುಲ್ ಸ್ಟೇಡಿಯಂ ಪೂರ್ತಿ ಚೆನ್ನೈ ಫ್ಯಾನ್ಸ್ ಇದ್ದಾರೆ. ಕೊನೆಗೆ ಅನೌನ್ಸ್ ಮಾಡಿದ್ರು ಏನಂತಂದರೆ, ಇಲ್ಲ ಧೋನಿ ಅವರು ಆಡ್ತಾ ಇಲ್ಲ ಅಂತ. ನನ್ನದೊಂದು ಅಗೈನ್ ಲಾಜಿಕಲ್ ಕ್ವಶನ್ CSK ಫ್ಯಾನ್ಸಿಗೆ ಕೇಳ್ತಾ ಇರೋದು. ನೋಡಿ, ಈ ಒಂದು IPL ಅಲ್ಲಿ CSK ಸುಮಾರು ಜನ ಇಂಜುರಿ ಆಗಿದ್ದಾರೆ. ನಥನ್ ಎಲ್ಲಿಸ್ ಅವರು ಟೂರ್ನಮೆಂಟ್ ಮೊದಲೇ ಇಂಜುರಿ ಆದರು, ಅದಾದಮೇಲೆ ಆಯುಷ್ ಮಾತ್ರ ಇಂಜುರಿ ಆದರು, ಖಲೀಲ್ ಅಹ್ಮದ್ ಅವರು ಇಂಜುರಿ ಆದರು, ಓವರ್ಟನ್ ಅವರು ಇಂಜುರಿ ಆಗಿದ್ದಾರೆ. ಈ ಥರದ ಸಾಲು ಇಂಜುರಿಗಳು. ಅವರೆಲ್ಲರೂ ಕೂಡ ಒಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಅಂದರೆ ಅವ್ರು ಇಂಜುರಿ ಆದ ಕೂಡಲೇ ಹೇಳಿದರು. ಈಗ ಧೋನಿ ಅವರು 13 ಮ್ಯಾಚಲ್ಲಿ ಒಂದು ಮ್ಯಾಚ್ ಕೂಡ ಆಡಲಿಲ್ಲ. ಹಾಗಾದರೆ ಸೀರಿಯಸ್ ಇಂಜುರಿಯೇ ಇರ್ಬೋದು, ಅವ್ರನ್ನ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದಲ್ವಾ? 13 ಮ್ಯಾಚ್ ಆದರೂ ಕೂಡ ಇನ್ನೂ ಕೂಡ ರಿಕವರಿ ಆಗಲಿಲ್ಲ ಅಂತಂದರೆ ಯಾಕೆ? ಅಂದರೆ ಅವ್ರನ್ನ ಹೇಳ್ಬೋದಲ್ಲ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತ. ಯಾಕೆ ಅನಗತ್ಯ ಹೈಪ್ ಯಾಕೆ ಕ್ರಿಯೇಟ್ ಮಾಡೋದು? ಇದು ಕೂಡ ನನ್ನ ಒಂದು ವಿವೇಚನೆಗೆ ಮೀರಿದ್ದು. ಆ್ಯಂಡ್ ಈ ಗಾಯಕ್ವಾಡ್ ಅವರು ಫಸ್ಟ್, ಈಗ CSK ಬ್ಯಾಟಿಂಗ್ ಬಗ್ಗೆ ಮಾತಾಡೋ. ಫಸ್ಟ್ ಆಫ್ ಆಲ್, ಟಾಸ್ ವಿನ್ ಆದವ್ರು ಯಾಕೆ ಒಂದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು ದೇವರೇ ಬಲ್ಲ, ಆಯಿತಾ? ನಾವೆಲ್ಲ ಏನು ಅಂದ್ಕೊಳ್ಳೋದು, ಇಲ್ಲಿ ಚೇಸಲ್ಲಿ ಸುಮಾರು ಎಲ್ಲ ಟೀಮ್ಸು, ಮೆಜಾರಿಟಿ ಟೀಮ್ಸ್ ಚೇಸಿಂಗಲ್ಲಿ ವಿನ್ ಆಗ್ತಾ ಇರೋದ್ರಿಂದಾಗಿ ಚೇಸಿಂಗ್ ತಗೊಳ್ಬೋದು. CSK ಇಲ್ಲ, ಟಾಸ್ ವಿನ್ ಆದವ್ರು ಸಡನ್ನಾಗಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತೆ, ಅಲ್ಲಿಯೇ ಹೊಡಿತಿದ್ದು ಎಂತ ಮರ ವಿಚಿತ್ರ ಅಂತ. ಸರಿ, ಒಪೋನೆಂಟ್ ಇರೋದು ಯಾರು? SRH, ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಟೀಮ್. ಆಲ್ಔಟ್ ಆದರೆ 120, 130ಕ್ಕೆ ಸಹ ಆಲ್ಔಟ್ ಆಗ್ಬೋದು. ಹೊಡೆದ್ರೆ 250 ಕೂಡ ಅವರಿಗೆ ಸಾಕಾಗೋದಿಲ್ಲ ಟಾರ್ಗೆಟ್, ಅದನ್ನು ಚೇಸ್ ಮಾಡುವಂಥ ಟೀಮ್. ಅಂಥ ಅನ್ಪ್ರೆಡಿಕ್ಟೇಬಲ್ ಟೀಮ್ ಇರುವಾಗ 20 ಓವರ್ಗೆ 180 ರನ್ ಎಲ್ಲಿ ಸಾಕು? ಆ್ಯಂಡ್ ಗಾಯಕ್ವಾಡ್ ಅವರ ಈ ಥರದ ಆ್ಯಂಕರ್ ರೋಲ್ ಅಂತ, ಅಣ್ಣ 21 ಬಾಲಿಗೆ 15 ಆ್ಯಂಕರ್ ರೋಲ್ ಅಣ್ಣಣ, ಅದು ಟೆಸ್ಟ್ ಇನ್ನಿಂಗ್ಸ್. ನಾವು ಆ್ಯಂಕರ್ ರೋಲ್ ಅಂತಂದರೆ ಏನು? ಒಂದು 140, 150 ಸ್ಟ್ರೈಕ್ ರೇಟಲ್ಲಿ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಆಡ್ತಾ ಇದ್ದರೆ, ಇನ್ನೊಂದು ಎಂಡಿಂದ ಯಾರಾದರೂ ಒಬ್ಬರು ಅಗ್ರೆಸಿವ್ ಕ್ರಿಕೆಟ್ ಆಡೋದನ್ನು ನಾವು ಒಪ್ಪಿಕೊಳ್ತೇವೆ. ಇವರು ಈ ಥರದ ಅಲ್ಟ್ರಾ ಸ್ಲೋ ಆಟ ಆಡಿದಾಗ ಇನ್ನೊಂದು ಎಂಡಲ್ಲಿ ಸ್ಯಾಮ್ಸನ್ನಿಗೆ ಪ್ರೆಷರ್ ಅಲ್ಲ, ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD 4K ಪ್ರೆಷರು. ಯಾಕಂದರೆ ಅವರು 200 ಸ್ಟ್ರೈಕ್ ರೇಟ್ ಮೇಲೆ ಚಚ್ತಾ ಇರಬೇಕು. ಯಾಕಂದರೆ ಇವರು ಇಷ್ಟು ಸ್ಲೋ ಆಡ್ತಾರೆ. ಅವರು ಪಾಪ 13 ಬಾಲಲ್ಲಿ 27 ರನ್ ಹೊಡೆದು 207 ಸ್ಟ್ರೈಕ್ ರೇಟಲ್ಲಿ 5 4 1 6 ಅವರ ಕೆಲಸವನ್ನು ಅವರು ಚಾಚು ತಪ್ಪದೆ ನಿಭಾಯಿಸಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡೋದು? ದೊಡ್ಡ ಇನ್ನಿಂಗ್ಸ್ ಬೇಕು ಅಂತ. ಪ್ರೆಷರಲ್ಲಿ ಕೆಲವೊಂದು ಸಲ ಔಟ್ ಆಗಿ ಹೋಗ್ತಾರೆ, ಯಾಕಂದರೆ ಆ ಎಂಡಿಂದ ಸಪೋರ್ಟ್ ಇಲ್ಲ. ಅದಾದ ಮೇಲೆ ಉರ್ವಿಲ್ ಪಟೇಲ್ ಅವರು 3 ಬಾಲಲ್ಲಿ 2 6 ದಾಡ ಅಂತ ಹೊಡೆದ್ರು. ಅದಾದ್ಮೇಲೆ ಸುಮ್ಮನೆ ಬೀಸ್ತಿದ್ದಾರೆ, ಪಾಪ ಕನೆಕ್ಟ್ ಆಗ್ತಾರಲ್ಲ. 8 ಬಾಲಿಗೆ 13 ರನ್ ಹೊಡೆದು ಔಟ್ ಆದರು. ಎಲ್ಲ ಸಹ ಬಂದವರೆಲ್ಲರೂ ಕೂಡ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾರ್ತಿಕ್ ಶರ್ಮಾ 19 ಬಾಲಿಗೆ 32 ರನ್, ಫ್ಯಾಂಟಾಸ್ಟಿಕ್. ಅದಾದಮೇಲೆ ಬ್ರೇವಿಸ್ ಅವರು ಕೂಡ ಒಳ್ಳೆಯ ಇನ್ನಿಂಗ್ಸ್. ಇವತ್ತು ಯಾರು ಕೂಡ 50 ಹೊಡಿಲ್ಲ, ಬ್ರೇವಿಸ್ ಅವರ ಹೈಯೆಸ್ಟ್ 27 ಬಾಲಿಗೆ 44. ಆ್ಯಂಡ್ ದೂಬೆ ಅವ್ರದ್ದು ಇನ್ನಿಂಗ್ಸ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದೆ. 23 ಬಾಲಿಗೆ 26 ರನ್ ನಿಮ್ಮ ತಂಡಕ್ಕೆ ಉಪಯೋಗ ಆಗುವುದಿಲ್ಲ. ದೂಬೆ ಅವರ 23 ಬಾಲ್ ಆಲ್ಮೋಸ್ಟ್ ರನ್ನ ಬಾಲ್ ಇನ್ನಿಂಗ್ಸ್. ಹಾಗೆಯೇ ಪ್ರಶಾಂತ್ ವೀರ್ ಅವರ 9 ಬಾಲಿಗೆ 11, ಇದು ಕೂಡ ರನ್ನ ಬಾಲ್ ಇನ್ನಿಂಗ್ಸು.
ಸೊ ಇವರೆಲ್ಲರೂ ಸೇರಿ ಕೇವಲ 180 ರನ್ ಹೊಡೆದು. ಕೇವಲ ಯಾಕೆ ಹೇಳ್ತಾ ಇರೋದು ಅಂತಂದರೆ ಒಪ್ಪೋನೆಂಟ್ SRH ಇರೋದ್ರಿಂದಾಗಿ. ಎಷ್ಟು ಹೊಡೆದ್ರೆ ಸಹ ಕಡಿಮೆ, ಅದು ಮಸ್ಟ್ ಆ್ಯಂಡ್ ಶುಡ್ ವಿನ್ ಅನ್ನುವಂಥ ಒಂದು ಪರಿಸ್ಥಿತಿ ಇರುವಾಗ 20 ಓವರಲ್ಲಿ, ಈಗಿನ ಮಾಡರ್ನ್ ಡೇ ಕ್ರಿಕೆಟಲ್ಲಿ 20 ಓವರ್ಗೆ 180 ನಾವು ಅದನ್ನು ಡಿಫೆಂಡ್ ಮಾಡ್ತೇವೆ ಬ್ರೋ ಅಂತಂದರೆ ಇದು ಚೂರು ಕಷ್ಟ ಸಾಧ್ಯ. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ ಆಗಿ ಆ ಒಂದು ತಂಡವನ್ನು ಮುನ್ನಡೆಸ್ತಾ ಇರುವಂಥ ರೀತಿ, ಮತ್ತು 4 ಓವರ್ಗೆ 28 ರನ್ನಿಗೆ 3 ವಿಕೆಟ್ ಅವರು ತೆಗೆದಿದ್ದಾರೆ. 181 ರನ್ ಟಾರ್ಗೆಟ್ ಅಂತ ಇದ್ದಾಗ ನನ್ನ ತಲೆಯಲ್ಲಿ ಓಡಿದ್ದೇನಂತಂದರೆ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಸೆನ್ಸಿಬ್ಲಿ ಬ್ಯಾಟ್ ಬೀಸಿದರೆ, ಸ್ವಲ್ಪ ಜಾಸ್ತಿ ಹೊತ್ತು ಇದ್ದರೆ SRHನ ಒಂದು ಗೆಲುವು ನಿಶ್ಚಿತ ಅಂತ. ಹಾಗೆ ಆಗಲಿಲ್ಲ. ಹೆಡ್ ಅವರು 6 ಬಾಲಿಗೆ 6 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ಈವನ್ ಅಭಿಷೇಕ್ ಶರ್ಮಾ ಅವರು ಒಂದು ಚೂರು ಒದ್ದಾಡಿದ್ದಾರೆ. ಟಿಪಿಕಲ್ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅಂತೂ ಅಲ್ಲವೇ ಅಲ್ಲ. ಯಾಕಂದರೆ 21 ಬಾಲ್ ಆಡಿದ್ದಾರೆ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಟ್ಲೀಸ್ಟ್ 42 ರನ್ ಹೊಡಿತಾರೆ, ಡಬ್ಬಲ್ ಹೊಡಿತಾರೆ ಅಂತ. ಬಟ್ 21 ಬಾಲಿಗೆ 26 ರನ್ ಹೊಡೆದು ಅವರು ಔಟ್ ಆದರು. ಬಟ್ ಇನ್ನಿಬ್ಬರು ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಇದ್ದಾರೆ, ಒಂದು ಇಶಾನ್ ಕಿಶನ್ ಮತ್ತು ಕ್ಲಾಸನ್. ಇವರಿಬ್ಬರ ಪಾರ್ಟ್ನರ್ಶಿಪ್ ವಾಸ್ ಟ್ರೀಟ್ ಟು ವಾಚ್. ಏನು ಕ್ಲಾಸನ್ ಅವರು 26 ಬಾಲಿಗೆ 47 ರನ್ ಹೊಡೆದು ಸ್ಟಂಪ್ ಔಟ್ ಆದರು. ಆ್ಯಂಡ್ ಅವರ ಆ ಒಂದು ಇನ್ನಿಂಗ್ಸ್. ಹಾಗೆ ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ಇಶಾನ್ ಕಿಶನ್ ಅವರಿಗೆ ಸಿಗ್ಬೋದು ಅಂತ ಅಂದ್ಕೊಳ್ತೇನೆ. 47 ಬಾಲಿಗೆ 70 ರನ್, 7 4 3 6 ಇವರಿಬ್ಬರು ಸೇರಿ ಧ್ವಂಸ ಮಾಡಿ ಹಾಕಿದರು. ಕ್ಲಾಸನ್ ಅವರು ಏನು ಸ್ಟಂಪ್ ಔಟ್ ಆದಾಗ ಒಂದು ಚೂರು ಏನಾಯ್ತು ಅನ್ನೋ ಗೊತ್ತಿಲ್ಲ ಮಾರೆ. ಕ್ಲಾಸನ್ ಇದು ತಪ್ಪ, ಸ್ಯಾಮ್ಸನ್ ಇದು ತಪ್ಪ, ಒಟ್ಟಿನಲ್ಲಿ ಸನ್ ಇದು ತಪ್ಪಾಗಿದೆ. ಕ್ಲಾಸನ್ನ ಸ್ಯಾಮ್ಸನ್ನ ಇಬ್ಬರಲ್ಲಿ ಒಬ್ರಿದು. ಯಾಕಂದರೆ ಮಾತಿನ ಚಕಮಕಿ ಆಯಿತು. ವಾಪಸ್ ಹೋಗ್ತಿದ್ದವರು ಕೂಡ ಕ್ಲಾಸನ್ ಅವರು ತಿರುಗಿ ಏನೋ ಬೈದರು. ಎಂಥ ವಿಷಯ ಅಂತಂದ ಗೊತ್ತಿಲ್ಲ. ಬಟ್ ಸೊ ವಿಷಯ ಎಂತ ಗೊತ್ತಿಲ್ಲದೆ ನಾವು ಒಬ್ಬರನ್ನ ದೂರದು ತಪ್ಪಾಗ್ತದೆ. ಬಟ್ ಇಬ್ಬರಲ್ಲಿ ಒಬ್ರಿಗೆ ತಪ್ಪುಂಟು. ವಾವ್, ಎಂಥ ಸಂಶೋಧನೆ ಮಾರ್ರೆ. ಆ್ಯಂಡ್ ಲಾಸ್ಟಿಗೆ ಅಂದರೆ ಗೆಲುವು ನಿಶ್ಚಿತ ಅಂತ ಗೊತ್ತಾಗಿ ಹೋಗಿತ್ತು. 3 ಓವರ್ಗೆ 28 ರನ್ ಬೇಕು, ಆಯಿತಾ. ಅಂದರೆ 9 ರಿಕ್ವೈರ್ಡ್ ರನ್ ರೇಟ್ ನಿಯರ್ಲಿ 9 ಉಂಟು. ಬಟ್ 2 ಓವರಲ್ಲಿ ಎಕ್ಸಾಕ್ಟ್ 2 ಓವರಲ್ಲಿ SRH ಹೊಡೆದಾಕಿದ್ರು. 19 ಓವರಲ್ಲಿ ಗೆಲುವಿನ ದಡ ದಾಟಿ ಆಗಿದೆ. 19 ಓವರಲ್ಲಿ 181 ರನ್ನಿಗೆ 5 ವಿಕೆಟ್ ಹೋದದ್ದು. SRH ಗೆದ್ದರು. ಈ ಒಂದು ಗೆಲುವಿನೊಂದಿಗೆ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ GT ಕೂಡ ಕ್ವಾಲಿಫೈ ಆಗಿದ್ದಾರೆ. ಇನ್ನೂ ಒಂದು ಸ್ಪಾಟ್ ಉಂಟು. ಈ ಒಂದು ಸ್ಪಾಟಿಗೆ 6ಕ್ಕೆ 6 ಮ್ಯಾಚ್ ಸೋತಿರುವಂಥ PBKS ಆಗಿರ್ಬೋದು, ಪಂಜಾಬ್ ಕಿಂಗ್ಸ್, ಹಾಗೆಯೇ ಲಾಸ್ಟ್ 2ಕ್ಕೆ 2 ಸೋತಿರುವಂಥ CSK, ರಾಜಸ್ಥಾನ್, KKR ಹಾಗೂ DC ಈ ತಂಡಗಳು ಸೆಣಸಾಡ್ತಾ ಇದೆ. ಯಾರ ಕಡೆ ಮೊಮೆಂಟಮ್ ಯಾರ ಕಡೆ ಇದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನೋಡಿ, DC ಹತ್ರ ಮೊಮೆಂಟಮ್ ಉಂಟು, ರನ್ ರೇಟ್ ಇಲ್ಲ. ಲಾಸ್ಟ್ 2 ಮ್ಯಾಚ್ DC ವಿನ್ ಆಗಿದ್ದಾರೆ. ಬಟ್ ರನ್ ರೇಟ್ ಪಾತಾಳದಲ್ಲಿ ಉಂಟು. ಸೊ ಮೊಮೆಂಟಮ್ ಇದ್ದವ್ರ ಹತ್ರ ರನ್ ರೇಟ್ ಇಲ್ಲ, ರನ್ ರೇಟ್ ಇದ್ದವ್ರ ಹತ್ರ ಮೊಮೆಂಟಮ್ ಇಲ್ಲ. ಯಾವುದೋ ಒಂದು ತಂಡ ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತದೆ. ಅದು ಯಾವ ತಂಡ ಇರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ರಿಡಿಕ್ಷನ್ ಗೇಮ್ ಇವತ್ತು ಯಾರೂ ಕೂಡ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಲಿಲ್ಲ. ಬಟ್ 4 ಜನ ಹತ್ತಿರ ಬಂದಿದ್ದಾರೆ. ಅವರು ಯಾರು ಅಂತ ಅಂದರೆ ಅಪೂರ್ವ ಸೌಹಾರ್ದ, ಇವರು 179 ಅಂತ ಪ್ರೆಡಿಕ್ಟ್ ಮಾಡಿದರು. ಸೂಪರ್. ಹಾಗೆಯೇ YS ಕನ್ನಂತ, ಹೇಗೆ ಪ್ರೊನೌನ್ಸ್ ಮಾಡೋದು ನಂಗೆ ಗೊತ್ತಿಲ್ಲ, ಅವರು ಕೂಡ 179 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ ಅರವಿಂದ್ ಸಾಗರ್ ಇವರು ಕೂಡ 179 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ ಪ್ರೀತೇಶ್ ಕೋಟೆಗಾರ್, ನೋಡಿ ನಾನು ಆ ಒಂದು ಸ್ಕೋರನ್ನು ಮಾತ್ರ ನಾನು ಗಣನೆಗೆ ತಗೊಂಡಿದ್ದೇನೆ. ಅವರು ಅದ್ರ ನಂತರ ಪ್ರಬಂಧ ಬರೆದಿದ್ದಾರೆ. ಏನು ಅಂತಂದರೆ CSK ಅದು ಮ್ಯಾಚ್ ಟೈ ಆಗ್ತದೆ, ಸೂಪರ್ ಓವರಲ್ಲಿ ವಿನ್ ಆಗ್ತದೆ, ಅದೆಲ್ಲ ಕನ್ಸಿಡರ್ ಮಾಡಿಲ್ಲ. ನನ್ನ ಕ್ವಶನ್ ಏನಾಗಿತ್ತು, ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿ. 179 ಅಂತ ಹೇಳಿದರು. ಈ ಸ್ಕೋರು 180ಕ್ಕೆ ಹತ್ತಿರ ಇರುವಂಥ ಸ್ಕೋರು. ಸೊ ಅಪೂರ್ವ ಸೌಹಾರ್ದ, YS ಕನ್ನಂತ, ಅರವಿಂದ್ ಸಾಗರ್ ಹಾಗೂ ಪ್ರೀತೇಶ್ ಕೋಟೆಗಾರ್, ಈ 4 ಜನರಿಗೆ ಕಂಗ್ರ್ಯಾಚುಲೇಷನ್ಸ್. ನೀವು ತುಂಬ ಹತ್ತಿರದ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿದರೆ. ಹಾಗೆಯೇ ನಿನ್ನೆ 2 ವಿಡಿಯೋ ಅಪ್ಲೋಡ್ ಆಗಿತ್ತು. ಎರಡು ಮ್ಯಾಚ್ ಇತ್ತಲ್ಲ. ಒಂದು RCB ಮ್ಯಾಚು. ಅದಕ್ಕೆ ನನಗೆ ಕಮೆಂಟ್ ಎಷ್ಟು ಇಷ್ಟ ಆಯ್ತು ಅಂದರೆ ನಾನೇ ಪಿನ್ ಮಾಡಿದೆ. ಈ ಕಮೆಂಟಿಗೆ ಹೈಯೆಸ್ಟ್ ಲೈಕ್ ಬರಲಿ ಮಾರ್ರೆ ಅಂತ ಸುಬ್ರಹ್ಮಣ್ಯ KS ಅವರು ಕಮೆಂಟ್ ಹಾಕಿದ್ರು. ಏನಂತಂದರೆ PBSK ಇನ್ ದಿಸ್ ಸೀಸನ್ ಬಿ ಲೈಕ್ ಫಸ್ಟ್ ಹಾಫ್ ಇವರದು ಹೇಗಿತ್ತು ಪಂಜಾಬ್ ಕಿಂಗ್ಸ್ ಇದು ಅಂತಂದರೆ ನನ್ನ ನೀನು ಗೆಲ್ಲಲಾರೆ ಹಾಗೆ ಇತ್ತು. ಸೆಕೆಂಡ್ ಹಾಫ್ ಯಾವ ಥರ ಇತ್ತು ಅಂತಂದರೆ ಸೋತೆ ಹೋದೆ ಸೂಪರ್ ಕಮೆಂಟ್. 564 ಲೈಕ್ಸ್ ಬಂದಿದೆ ಈ ಒಂದು ಕಮೆಂಟಿಗೆ. ಅಷ್ಟು ಸೂಪರ್ ಆಗಿರುವಂಥ ಹಾಡನ್ನು ಕರೆಕ್ಟಾಗಿ ಫಸ್ಟ್ ಹಾಫ್ ಹೇಗಿತ್ತು, ಸೆಕೆಂಡ್ ಹಾಫ್ ಹೇಗಿತ್ತು ಅಂತ ತಿಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ರಾಜಸ್ಥಾನದ ಮ್ಯಾಚಲ್ಲಿ ಗಿರೀಶಾ ಸುಪ್ರೀತಾ ಅವ್ರು ಏನು ಕಮೆಂಟ್ ಹಾಕಿದ್ದಾರೆ ಅಂತಂದರೆ ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಆಮೆ ಮತ್ತು ಮೊಲದ ಕತೆ ಥರ ಈ 2 ತಂಡಗಳು. ಫಸ್ಟ್ ಹಾಫ್ ಸೂಪರ್ ಇರ್ತದೆ. ಫಸ್ಟ್ ಹಾಫ್ ಮೊಲದ ಥರ
ಬೇರೆ ಎಲ್ಲ ಟೀಮ್ ಆಮೆ ಥರ ಇರ್ತದೆ, ಬಟ್ ಎಟ್ ದ ಎಂಡ್ ಆಮೆ ಗುರಿ ತಲುಪ್ತದೆ. ಇವರು ಮೊಲ ಎಂತ ಮಾಡ್ತದೆ ಅಂತಂದರೆ ನಿದ್ದೆ ಮಾಡ್ತಾ ಇರ್ತದೆ. ಸೆಕೆಂಡ್ ಹಾಫಲ್ಲಿ ಇವ್ರದ್ದು ಕತೆ ಹೀಗೆ ಓವರ್ ಕಾನ್ಫಿಡೆನ್ಸ್ ಏನು ಅನ್ನುವಂಥ ಅರ್ಥದಲ್ಲಿ ಇದನ್ನು ಬರೆದಿದ್ದಾರೆ. ಇದಕ್ಕೆ 124 ಲೈಕ್ಸ್ ಬಂದಿದೆ. ನಿಮಗಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಒಂದು ಗಿರೀಶ್ ಅವರಿಗೆ ಹಾಗೆ ಸುಬ್ರಹ್ಮಣ್ಯ, ಇವರಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ನಾಳೆ ಸಿಗುವ. ನಮಸ್ಕಾರ.